ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಬ್ಯಾಂಕ್ಗಳು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಸೊ ಇವರು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಯಾವ ಬ್ಯಾಂಕ್ಗಳು ರೆಕ್ರೂಟ್ಮೆಂಟ್ ಮಾಡ್ತಿದೆ, ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದೆ, ಹೇಗೆ ಸೆಲೆಕ್ಷನ್ ಮಾಡ್ಕೊತಾರೆ, ಹೇಗೆ ಅಪ್ಲೈ ಮಾಡೋದು ಎಲ್ಲದನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಶನ್ಗಳು, ಗವರ್ನಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು IBPS ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್. ಲೈಕ್ ಇದು ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ, ಅದ್ರ ಬೇಸಿಸ್ ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊತಾರೆ. ಸೊ ಇದರಲ್ಲಿ ಟೋಟಲ್ 6215 ಪೋಸ್ಟ್ಗಳಿಗೆ ಇವರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಆಲ್ ಇಂಡಿಯಾ. ಇದಕ್ಕೆ ಸ್ಯಾಲರಿ ನೋಡಿದ್ರೆ 48,480ರಿಂದ ಹಿಡಿದು 85,920 ತನಕ ಸಿಗುತ್ತೆ ಪ್ರತಿ ತಿಂಗಳು. ಇನ್ನೂ ಜಾಸ್ತಿನೂ ಇರುತ್ತೆ. ಬಟ್ ಇನ್ನೂ ತುಂಬ ಪೋಸ್ಟ್ಗಳಿಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. 4-5 ನೋಟಿಫಿಕೇಶನ್ಗಳಿದೆ. ಎಲ್ಲದನ್ನೂ ಸಪ್ರೇಟಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಇದು ಸಮ್ಮರಿ ಥರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದರೆ ಎಲ್ಲ ನೋಟಿಫಿಕೇಷನ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಂದರೆ ನೀವು ಯಾವುದಕ್ಕೆ ಅಪ್ಲೈ ಮಾಡಬೇಕು ಅಂತ ಇರ್ತೀರಾ ಆ ನೋಟಿಫಿಕೇಷನ್ನ ಓಪನ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಇಲ್ಲಿ ಯಾವ ಬ್ಯಾಂಕ್ಗಳು ಎಷ್ಟೆಷ್ಟು ಜನನ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂತ ನೋಡೋದಾದರೆ, ಬ್ಯಾಂಕ್ ಆಫ್ ಬರೋಡಾ 1000, ಬ್ಯಾಂಕ್ ಆಫ್ ಇಂಡಿಯಾ 700, ಬ್ಯಾಂಕ್ ಆಫ್ ಮಹಾರಾಷ್ಟ್ರ 1000, ಕೆನರಾ ಬ್ಯಾಂಕ್ 1000, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ 500, ಇನ್ನು ಇಂಡಿಯನ್ ಬ್ಯಾಂಕ್ ಇವೆಲ್ಲ ಮಾಡ್ತಿದೆ, ಅದು ಎಕ್ಸಾಕ್ಟ್ ನಂಬರ್ಸ್ನ ತಿಳಿಸಿಲ್ಲ. ಇನ್ನು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ 450, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 200, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ 358, ಇನ್ನು UCO ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇವು ಕೂಡ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾವೆ. ಅದು ಒಂದು ಪ್ರೊಬೇಷನರಿ ಆಫೀಸರ್, ಅದ್ರದ್ದು ಡೀಟೇಲ್ಸ್ ಆಗಿತ್ತು. ಇನ್ನು SO ಇದ್ರದ್ದು ನೋಡೋದಾದ್ರೆ ಸೆಕ್ಷನ್ ಆಫೀಸರ್, ಇವ್ರದ್ದು ನೋಡೋದಾದ್ರೆ ಬ್ಯಾಂಕ್ ಆಫ್ ಬರೋಡಾ 33, ಬ್ಯಾಂಕ್ ಆಫ್ ಇಂಡಿಯಾ 5, ಬ್ಯಾಂಕ್ ಆಫ್ ಮಹಾರಾಷ್ಟ್ರ 200, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ 45, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ 114, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 610 ವ್ಯಾಕೆನ್ಸಿಗಳಿದೆ. ಇನ್ನು ಹಾಗೆ ಈ ಬ್ಯಾಂಕ್ಗಳು ಬೇರೆ ಪೋಸ್ಟ್ಗಳಿಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಇದು ಜಸ್ಟ್ ಸಮ್ಮರಿ ಅಲ್ಲ, ಅದಕ್ಕೆ ಎಲ್ಲದನ್ನೂ ತಿಳಿಸ್ಕೊಡೋಕ್ಕಾಗಿಲ್ಲ. ಆ ನೋಟಿಫಿಕೇಶನಲ್ಲಿ ನೋಡ್ಕೊಳ್ಳಿ. ಇನ್ನು ಏನೇನು ಕ್ವಾಲಿಫಿಕೇಶನ್ ಬೇಕು ಅಂತ ನೋಡಿದ್ರೆ, ಪ್ರೊಬೇಷನರಿ ಆಫೀಸರ್ಗೆ ಡಿಗ್ರಿ ಗ್ರ್ಯಾಜುಯೇಷನ್ ಆಗಿರಬೇಕು. ಇನ್ನು IT ಆಫೀಸರ್ಗೆ ಡಿಗ್ರಿ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಯಾವ್ದಾದ್ರು ಆಗಿರಬೇಕು. ಇಲ್ಲಿ ಕ್ವಾಲಿಫಿಕೇಶನ್ಗಳನ್ನ ಹೇಳ್ತಾ ಇದ್ದೀನಿ, ಬಟ್ ಎಕ್ಸಾಕ್ಟಾಗಿ ಬೇಕು ಅಂದರೆ ನೋಟಿಫಿಕೇಶನಲ್ಲಿ ನೋಡ್ಕೋಬೇಕಿರುತ್ತೆ. ಇನ್ನು ಅಗ್ರಿಕಲ್ಚರಲ್ ಫೀಲ್ಡ್ ಆಫೀಸರ್ ಡಿಗ್ರಿ BE BTech ಗ್ರ್ಯಾಜುಯೇಷನ್, ರಾಜಭಾಷಾ ಅಧಿಕಾರಿ ಇದಕ್ಕೆ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು. ಇನ್ನು ಲಾ ಆಫೀಸರ್ ಇದಕ್ಕೆ ಡಿಗ್ರಿ ಇನ್ ಲಾ ಲೈಕ್ ಅಂದರೆ LLB ಆಗಿರಬೇಕು. ಇನ್ನು HR ಅಥವಾ ಪರ್ಸನಲ್ ಆಫೀಸರ್ ಇದಕ್ಕೆ ನೋಡಿದ್ರೆ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು. ಇನ್ನು ಮಾರ್ಕೆಟಿಂಗ್ ಆಫೀಸರ್ಗೆ ಗ್ರ್ಯಾಜುಯೇಷನ್, MBA, MMS, PGDBA, PGDBM, PGPM, PGDM ಇದ್ಯಾವ್ದಾರು ಆಗಿರಬೇಕು. ಇನ್ನು ಏಜ್ ಲಿಮಿಟ್ನ ನೋಡಿದ್ರೆ 20ರಿಂದ 30 ಏಜ್ ಲಿಮಿಟ್ ಇದೆ. ಅದು 1 ಜುಲೈ 2025 ನೋಡಿದಾಗ ಈ ಏಜ್ ಗ್ಯಾಪ್ ಮಧ್ಯದಲ್ಲಿ ಇರಬೇಕು. ಇನ್ನು OBCಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್, SC STಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್, PWDಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು SC ST PWD ಕ್ಯಾಂಡಿಡೇಟ್ಸ್ಗೆ ₹175 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು ಜನರಲ್ OBC EWSಗೆ ₹850 ಅಪ್ಲಿಕೇಶನ್ ಫೀಸ್ ಇರುತ್ತೆ. ನೀವು ಇದನ್ನ UPI, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಯಾವುದ್ರಲ್ಲಿ ಬೇಕಾದ್ರೂ ಕಟ್ಬೋದು. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದರೆ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮಾಡ್ತಾರೆ, ಅದಾದಮೇಲೆ ಮೇಯ್ನ್ ಎಕ್ಸಾಮಿನೇಷನ್ ಇರುತ್ತೆ, ಆಮೇಲೆ ಪರ್ಸ್ನಾಲಿಟಿ ಟೆಸ್ಟು, ಆಮೇಲೆ ಇಂಟರ್ವ್ಯೂ, ಇಷ್ಟೆಲ್ಲ ಪ್ರೋಸೆಸ್ ಇರುತ್ತೆ. ಅದಾದಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊತಾರೆ. ಇನ್ನು ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂದರೆ, ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋದಿರುತ್ತೆ. ಅಪ್ಲಿಕೇಶನ್ ಹಾಕೋಕ್ಕೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿಗೆ ಬರ್ತೀರಾ. ಇಲ್ಲಿ PO ಅಂದರೆ ಪ್ರೊಬೇಷನರಿ ಆಫೀಸರ್ಗಿದೆ, ಇದು ಬಂದು ಸ್ಪೆಷಲಿಸ್ಟ್ ಆಫೀಸರ್ಸ್ಗೆ 2 ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು 1/7/2025 ಅಪ್ಲಿಕೇಶನ್ ಶುರುವಾಗಿದೆ. ಕ್ಲೋಸಿಂಗ್ ಡೇಟ್ ಬಂದು 21/7/2025. ಅಪ್ಲಿಕೇಶನ್ ಪ್ರಿಂಟ್ ತಗೊಳಕ್ಕೆ 5/8/2025 ಟೈಮ್ ಕೊಟ್ಟಿದ್ದಾರೆ. ಇನ್ನು ಆನ್ಲೈನ್ ಪೇಮೆಂಟ್ನ 1/7/2025 ಹಿಡಿದು 21/7/2025 ಮಾಡಬೇಕಿರುತ್ತೆ. ಇನ್ನು ಇದಕ್ಕೆ ನೀವು ಫಸ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡು, ರಿಜಿಸ್ಟ್ರೇಷನಲ್ಲಿ ಲೈಕ್ ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್, ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್, ಫುಲ್ ನೇಮ್, ಮೊಬೈಲ್ ನಂಬರ್, ಇಮೇಲ್ ID ಇದನ್ನೆಲ್ಲ ಕೊಟ್ಟು ಫಸ್ಟು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಅದಾದಮೇಲೆ ನಿಮ್ಮದು ಫೋಟೋ ಸಿಗ್ನೇಚರ್, ಅದಾದಮೇಲೆ ನಿಮ್ಮ ಅಡ್ರೆಸ್ ಅದೆಲ್ಲ ಇರುತ್ತೆ. ಆಮೇಲೆ ಪ್ರಿವ್ಯೂ ಇರುತ್ತೆ, ಲೈಕ್ ನೀವು ಏನೇನು ಫಿಲ್ ಮಾಡಿರ್ತೀರ ಅದ್ರದ್ದು ಎಲ್ಲ ಇನ್ಫಾರ್ಮೇಷನ್ ಸರಿ ಇದೆಯಲ್ಲ ಅಂತ ನೋಡ್ಕೊಳಕ್ಕೆ. ಅದಾದಮೇಲೆ ಲೈಕ್ ಅಪ್ಲೋಡ್ ನಿಮ್ಮ ಫೋಟೋ ಆಗಿರ್ಬೋದು, ಮಾರ್ಕ್ಸ್ ಕಾರ್ಡ್ ಇದನ್ನೆಲ್ಲ ಅಪ್ಲೋಡ್ ಮಾಡೋದಿರುತ್ತೆ. ಅದಾದಮೇಲೆ ಫೀ ಪೇಮೆಂಟ್ ಮಾಡೋದಿರುತ್ತೆ. ಇಷ್ಟೆಲ್ಲ ಆದರೆ ನೀವು ಅಪ್ಲಿಕೇಶನ್ ಹಾಕ್ದಂಗೆ. ಈಗೇನಾದ್ರು ನೀವು ಅರ್ಧ ಅಪ್ಲಿಕೇಶನ್ ಹಾಕ್ಬಿಟ್ಟು ನಿಲ್ಸಿದ್ರೆ ಅದನ್ನ ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಆಗಿ ಕಂಟಿನ್ಯೂ ಮಾಡ್ಬೋದು. ಇನ್ನೇನಾದ್ರು ಕ್ವಶನ್ಸ್ ಇದ್ದರೆ ಅದರದ್ದೆಲ್ಲ ಡಾಕ್ಯುಮೆಂಟ್ಸ್ಗಳು ಇಲ್ಲಿರುತ್ತೆ, ನೋಡ್ಕೊಳ್ಳಿ. ಇನ್ನು ಇದಕ್ಕೂ ಕೂಡ ಸೇಮ್ 1ರಿಂದ 21 ತನಕ ಟೈಮ್ ಇದೆ. ಇನ್ನು ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ, ಇದನ್ನ ಎಲ್ಲ ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಲೈಕ್ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗು ಆಗಸ್ಟ್ 2025 ಇರುತ್ತೆ. ಕಾಲ್ ಲೆಟರು
ಆಗಸ್ಟ್ 2025 ಬರುತ್ತೆ. ಎಕ್ಸಾಮಿನೇಷನು ಆಗಸ್ಟಲ್ಲೇ ಇರುತ್ತೆ. ಇನ್ನು ರಿಸಲ್ಟ್ ಬಂದು ಸೆಪ್ಟೆಂಬರಲ್ಲಿ ಬರುತ್ತೆ. ಆಮೇಲೆ ಮೇಯ್ನ್ ಎಕ್ಸಾಮಿನೇಷನ್ಗೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಕಾಲ್ ಲೆಟರ್ನ ಕೊಡ್ತಾರೆ. ಆಮೇಲೆ ಎಕ್ಸಾಮಿನೇಷನ್ ಅಕ್ಟೋಬರಲ್ಲಿ ಇರುತ್ತೆ. ಅದ್ರದ್ದು ರಿಸಲ್ಟ್ ನವೆಂಬರಲ್ಲಿ ಬರುತ್ತೆ. ಪರ್ಸ್ನಾಲಿಟಿ ಟೆಸ್ಟ್ ನವೆಂಬರ್ ಅಥವಾ ಡಿಸೆಂಬರಲ್ಲಿ ಇರುತ್ತೆ. ಇನ್ನು ಇಂಟರ್ವ್ಯೂ ಡಿಸೆಂಬರ್ ಅಥವಾ ಜನವರಿ 2026 ಮಾಡ್ತಾರೆ. ಆಮೇಲೆ ಅಲಾಟ್ಮೆಂಟ್ನ ಜನವರಿಯಿಂದ ಹಿಡಿದು ಮಾರ್ಚ್ ಮಧ್ಯದಲ್ಲಿ ಬಿಡ್ತಾರೆ. ಅದೇ ರೀತಿ ಇದಕ್ಕೂ ಕೂಡ ಸ್ಪೆಷಲಿಸ್ಟ್ ಆಫೀಸರ್ಗಳಿಗೂ ಕೂಡ ಇದೆ. ಅದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಈ ನೋಟಿಫಿಕೇಶನ್ ಲಿಂಕ್ಗಳನ್ನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು. ಹಾಗೆ ಈ ಎಕ್ಸಾಮಿನೇಷನ್ಗಳಿಗೆ ಓದ್ಕೊಳಕ್ಕೆ ಇದೇ ವಿಡಿಯೋಗೆ ಟ್ಯಾಗ್ ಮಾಡಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಫ್ಲಿಪ್ಕಾರ್ಟ್ಗೆ ರೀಡೈರೆಕ್ಟ್ ಆಗುತ್ತೆ. ಯಾವ ಬುಕ್ ಬೇಕು ಅದನ್ನ ತಗೋಬೋದು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.